ಲೇ ರಚ್ಚು, ಲೇ ರಚ್ಚು, ಲೇ ಮನೆಯಾಣಿ ಎಲ್ಲಿ ಬಿದ್ದಿದೆಯೇ? ಬಾರೆ ಕೆಳಗಡೆ ತರಿದ್ರದೊಳೆ. ಥೂ, ಮೋಸ ಮಾಡಿ ನನಗೇನೆ ಮದುವೆ ಮಾಡ್ಕೊಂಡ್ರಲ್ವಾ? ಅವಳೆ ನಿಮ್ಮ ಅಮ್ಮನ ದೊಡ್ಡ ಕಿತ್ತೋಗಿರೋಳು, ಇವಳು ಇನ್ನೂ ದೊಡ್ಡ ಕಿತ್ತೋಗಿರೋಳು. ಥೂ. ಮಗ್ನಿ, ಯಾಕಪ್ಪ ಏನಾಯ್ತು? ಯಾಕೋ ಹಿಂಗೆ ಕಿರಿಸ್ತಾ ಇದೀಯಾ? ಇನ್ನೂ ಕಿರುಚಿದ್ದಂಗೆ ಇನ್ನೇನು ಮಾಡಬೇಕು? ಯಾವನೋ ಕಿತ್ತೋಗಿರೋ ಜೊತೆ ಬೇಡ. ಹುಡುಗ ಒಳ್ಳೆನೇ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಅವನ ಜೊತೆ 2 ತಿಂಗಳು ಓಡೋಗಿ ಅವನ ಜೊತೆನೇ ಒಂದು ಮನೆನಾಗ ಸಂಸಾರ ಮಾಡಿ ಬಂದು ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಜೊತೆನೂ ಓಡೋಗಕ್ಕೆ ರೆಡಿಯಾಗಿ ಎಲ್ಲ ಮಾಡವಳೆ. ಅವನ ಹತ್ರ ಫೋಟೋಗಳು ಸಮೇತ ಸಾಕ್ಷಿ ಅವೇ. ಹಾಂ, ಇಷ್ಟೆಲ್ಲ ನಾನು ಮಾಡಿ 420 ಏನು ಗೊತ್ತಿಲ್ಲ ಅನ್ನಂಗೆ ಅಪ್ಪ ಬಂದ್ಬಿಟ್ಟು ಮದುವೆ ಮಾಡ್ಕೊಂತಿ ಅಂತ ಕೇಳಿದ್ರೆ ಅಮಾಯಕಿ ಥರ ಮಾವ ಅಂತ ಹೇಳ್ಬಿಟ್ಟು ನಾನು ಗಂಟು ಬಿದ್ಬಿಟ್ಲಲ್ಲಮ್ಮ. ಈ ಕಿತ್ತೋಗಿರೋಳಿಗೆ ಏನಂತ ಹೇಳ್ಬೇಕು ನೀನೇ ಹೇಳು. ಕಿತ್ತೋದು ಲೋಫರ್ ಇವಳಂತೂ. ಇವಳು ಬಾಯಿಗೆ ಮಣ್ಣಾಕ. ಅಮ್ಮ, ನನ್ನ ಜೀವನನೇ ಹಾಳು ಮಾಡ್ಬಿಟ್ರಿ ನೀನು ಅಪ್ಪ ಸೇರ್ಕೊಂಡು. ಏನೋ ಹೇಳ್ತಾ ಇದೀಯ ನೀನು? ಏನ್ಲ ಹೇಳ್ತಾ ಇದೀಯಾ? ನಿಜ ನಿಜ ನಿಜ, ಎಲ್ಲ ನಿಜನೇ ಹೇಳಿ ಸಾಯ್ತಿದ್ದೀನಿ ಕಣಮ್ಮ. ನಿಜನೇ ಹೇಳಿ ಸಾಯ್ತಾ ಇದ್ದೀನಿ ನೋಡು. ನಾನು ಈಗಲೇ ಹೇಳಿದ್ದೀನಿ, ನನಗೆ ಅವಳಂದ್ರೆ ಇಷ್ಟ ಇಲ್ಲ. ಅವಳ ಜೊತೆ ಬಾಳಕ್ಕೆ ನಾನು ರೆಡಿ ಇಲ್ಲ ಅಂದರೆ ರೆಡಿ ಇಲ್ಲ ಅಂತ. ಕಿತ್ತೋದವಳ ಜೊತೆ ನಾನು ಬಾಳಲ್ಲ. ನ್ಯಾಯ ಪಂಚಾಯತಿಗೆ ಯಾರ ತಕ್ಕನ ಕರ್ಕೊಂಡೋಗು. ಸರಿ, ನಮ್ಮನ್ನೆಲ್ಲ ನೋಡ್ತಿರೋ ಜನಗಳನ್ನೇ ಕೇಳು, ಇಂಥ ಕಿತ್ತೋಗಿರೋಳ ಜೊತೆ ನಾನು ಬಾಳ್ಬೇಕಾ ಬಾಳ್ಬಾರ್ದಾ ಅಂತ ಹೇಳಿ ನೋಡು. ನಾನಂತೂ ಇವಳಿಗೇನು ಮೋಸ ಮಾಡಿಲ್ಲ. ಮೋಸ ಮಾಡಿರೋದೆಲ್ಲ ಇವಳೇನೆ ನನಗೆ ಲೋಫರು. ಮಗನೇ, ನನಗೆ ಕೈ ಕಾಲೇ ಆಡ್ತಿಲ್ಲ ಕಣಪ್ಪ. ನಿಮ್ಮ ಅಪ್ಪ ಬೇರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡೈತೆ, ಎಲ್ಲೋಗೈತೋ ಗೊತ್ತಾಯ್ತಿಲ್ಲ. ಈಗ ನೀನು ನೋಡಿದ್ರೆ ಹಿಂಗೆ ರೊಚ್ಚಿಗೆದ್ದಿದ್ಯಾ. ಒಸಿ ಸಮಾಧಾನ ಮಾಡ್ಕ. ನೀನೇನು ತಲೆ ಕೆಡ್ಸ್ಕೊಬೇಡ, ಸಮಾಧಾನ ಮಾಡ್ಕೊಳಪ್ಪ. ಏನಮ್ಮ, ನನ್ನ ಜೀವನ ಹಾಳಾಗಿ ಕುಂತ ಇದ್ದೀನಿ, ಸಮಾಧಾನ ಮಾಡ್ಕ ಅಂತ ಹೇಳ್ತಾ ಇದೀಯಾ? ಎಲ್ಲನೂ ಸರೋಜಿ ಅತ್ತೆ ಅವಳಲ್ಲ ಅವಯಮ್ಮ, ಇವಳು ಸೇರ್ಕೊಂಡು ದೊಡ್ಡ ಡ್ರಾಮನೇ ಮಾಡ್ಬಿಟ್ಟವ್ರೆ ನೋಡಮ್ಮ. ನಿನಗೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಅಪ್ಪ ಬರಬೇಕು, ಅಪ್ಪನ ಮುಂದೆ ಅವಳ ಹತ್ರ ಎಲ್ಲನೂ ಹೇಳಿಸ್ಬೇಕು. ಅವಳು ಯೋಗ್ಯತೆ ನಿನಗೆ ಗೊತ್ತಾಗಂಗೆ ಮಾಡ್ಬೇಕು ಅಷ್ಟೇನೆ. ಸರಿ ಮಗನೇ, ನಾನು ಮಾತಾಡ್ತೀನಿ ನಿಮ್ಮ ಅಪ್ಪನ ಹತ್ರ. ಸಮಾಧಾನ ಮಾಡ್ಕೊಳಪ್ಪ. ನಿಮ್ಮ ಅಪ್ಪ ಬರಲಿ ಫಸ್ಟು. ಬಂದಿದ ತಕ್ಷಣ ನಾನೇ ಏನೇ ಮಾತಾಡ್ತೀನಿ, ಹಿಂಗೆ ಅಂತ ಹೇಳ್ಬಿಟ್ಟು. ಏನು ಮಾತಾಡ್ತೀಯೋ? ಆ ಮನೆಯಾಳಿನ ಕರಿ ಫಸ್ಟು. ಅವಳನ್ನ ನೋಡ್ಕೊಂತೀನಿ ನಾನು, ಆ ಕಿತ್ತೋದವಳನ್ನ. ಅವಳು ಗೊತ್ತಿರೋ ಸಿಟ್ಟಿಗೆ ನನಗೆ. ಲೇ ರಚ್ಚು. ಓ ಗಾಡ್, ಕೂತ್ಕೊಂಡು ನನ್ನ ನೆಟ್ಟಗೊಂದು ಪಿಕ್ಚರ್ ನೋಡೋಕ್ಕೂ ಬಿಡಕ್ಕಿಲ್ಲ. ಬಡ್ಕೋತಾರೆ ರಚ್ಚು ಅಂತ. ನಾನೇನಾದ್ರೂ ಈ ಮನೆ ಕೆಲಸದಾಳು ಅಂತ ಅನ್ಕೊಬಿಟ್ಟಿದ್ದೀರಾ? ಹಾಂ, ನಾನೀ ಮನೆ ಯಜಮಾನಿ, ನಾನೇ ಈ ಮನೆ ಕೆಲಸದಾಳಲ್ಲ. ಬಡ್ಕೊಳಕ್ಕೆ ನೀವು ಹೇಳ್ದಂಗೆ. ನೋಡಿ, ಈ ಮನೆಗೆ ನಿಮ್ಗೆ ಎಷ್ಟು ಹಕ್ಕೈತೋ ನನಗೂ ಅಷ್ಟು ಹಕ್ಕೈತೆ. ಮಾವಯ್ಯ ನನ್ನ ಹೆಸರಿನಾಗೆ ಆಸ್ತಿ ಎಲ್ಲ ಬರ್ದಿಕ್ಕವ್ರೆ, ಸರಿನಾ? ಹಂಗಂದ್ಮೇಲೆ ಈ ಮನೆ ಆಸ್ತಿ ಎಲ್ಲನೂ ನಂದೇ, ಗೊತ್ತಾ? ಏನೇ ಬೊಗಳ್ತಿದ್ಯಾ ನೀನು? ಥೋ, ನಿನ್ನ ಮಕ್ಕಿಷ್ಟು ಬೆಂಕಿ ಹಾಕ. ಏಯ್, ಯಾವನ ಜೊತೆ ಓಡೋಗಿದ್ದೆ ಮದ್ವೆಗೆ ಮುಂಚೆ? ಯಾವನ ಜೊತೆ ಓಡೋಗಿದ್ದೆ? ನಾನು ಯಾರ ಜೊತೆ ಓಡೋಗ್ಲಿ? ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ನೋಡು. ನೀನು ಬೇಕಾದ್ರೆ ಯಾವ ಜೊತೆನ ಓಡೋಗಿರ್ತೀಯ, ನಾನು ಯಾಕೆ ಓಡೋಗ್ಲಿ? ಅಯ್ಯಪ್ಪ, ನನ್ನ ಯಾಕೆ ಹೊಡಿತಾ ಇದೆಯಾ? ಮಗನೇ, ಬ್ಯಾಡ ಕಣ್ಲಾ, ಹೊಡಿಬೇಡ ಕಣ್ ಮಗನೇ, ಸುಮ್ನಿರಮ್ಮ, ಗೊತ್ತಾಗಲ್ಲ ನಿಂಗೆ ಬಿತ್ರಿ ಏನು ಅಂತ ಹೇಳ್ಬಿಟ್ಟು. ಏಯ್ ಬೊಗಳೆ, ಯಾವನ ಜೊತೆ ಓಡೋಗಿದೆ ಅಂತ ಬೊಗಳು. ಅಷ್ಟು ಸಾಲದು ಅಂತ ನನ್ನ ಫ್ರೆಂಡ್ಸ್ ಜೊತೆ ಓಡೋಗಿ ಬೇರೆ ರೆಡಿ ಆಗಿದ್ದಂತೆ, ಹಾ ಅಲ್ವಾ? ಅಯ್ಯಪ್ಪ, ನನ್ನೇ ಹೊಡಿತಿದ್ದೀರಾ ನೀವು? ಹೊಡಿಯೋದಲ್ಲ, ನೀನ್ ಇಲ್ಲೇ ಸಾಯಿಸ್ಬಿಡ್ತೀನಿ ನಿನ್ನ. ನೋಡು, ನಾನೇನು ಯಾರ ಜೊತೆ ಓಡೋಗಿಲ್ಲ. ನೀನೇ ಎಲ್ಲ ಸುಳ್ಳು ಹೇಳ್ತಿದ್ಯಾ ಅಂತ ಅನ್ನಿಸ್ತದೆ. ನೀನೇ ಜಾನೇ ಸುಳ್ಳು ಹೇಳೋದು. ನಾನು ಯಾರ ಜೊತೆನ ಓಡೋಗ್ಲಿ? ಹಾಂ, ನನಗೆ ಗೊತ್ತು, ನಿಂಗೆ ಹೊಟ್ಟೆ ಉರಿ ಶುರುವಾಗ್ಬಿಟ್ಟೈತೆ. ಮಾವಯ್ಯ ನನ್ನ ಹೆಸರಿನಾಗಿ ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟೈತೆ ನೋಡು. ಅದಕ್ಕೆ ನಿಂಗೆ ಹೊಟ್ಟೆ ಉರಿ ಶುರುವಾಗ್ಬಿಟ್ಟೈತಲ್ವಾ? ಈಗ ಆಸ್ತಿ ಎಲ್ಲ ಕಿತ್ಕೊಳ್ಳೋಕೆ ಏನಾದರೂ ಒಂದು ಪ್ಲಾನ್ ಮಾಡಬೇಕಲ್ಲ. ಅದಕ್ಕೆ ನೀನು ಏನೋ ಒಂದೊಂದು ಹೇಳ್ತಾ ಇದೆಯಾ ನನಗೆ ಅಂತ ನಂಗೆ ಸಂದ ಗೊತ್ತು ಬಿಡು. ನೋಡು, ನೀನು ಹೇಳೋದಕ್ಕೆ ನೀನು ಮಾಡೋದಕ್ಕೆ ಹೇಳ್ದಂಗೆ ಕೇಳ್ಕೊಂಡಿರೋಕೆ ನಾನೇನು ಅನ್ಕೊಬಿಟ್ಟಿದ್ಯಾ? ನೋಡು, ನನಗೆ ಅನ್ನಿಸ್ದಂಗೆ ನೀನೇ ಮಾಡೋದು. ನಾನು ಈ ಮನೆ ಯಜಮಾನಿ. ಇವಾಗ ಹಳೆದೆಲ್ಲ ಬಿಟ್ಬಿಡು ನೀನು. ಏನ್ ಬಿಡೋದು? ಯಾವನ ಜೊತೆ ಓಡೋಗಿ 2 ತಿಂಗಳಿದ್ದಲ್ಲ ಅದನ್ನ ಬಿಡ್ಬೇಕಾ? ಇಲ್ಲ ನನ್ನ ಫ್ರೆಂಡ್ ಜೊತೆ ಓಡೋಕೆ ರೆಡಿ ಆಗಿದ್ದಲ್ಲ ಅದನ್ನ ಬಿಡ್ಬೇಕಾ? ಮಗ ಸುಮ್ಮನಿರ್ಲ. ಏನು ರೊಚ್ಚು, ನೀನು ಈ ಥರ ಅಂತ ನಾವು ಅನ್ಕೊಂಡಿರಲಿಲ್ಲ. ನನ್ನ ಮಗನ ಜೀವನನೇ ಹಾಳು ಮಾಡಿಬಿಟ್ಟೆ ಅಲ್ವಾ ನೀನಂತೂ? ನಾನೇನು ಹಾಳು ಮಾಡಿಬಿಟ್ಟೆ? ನೀವು ನನ್ನ ಜೀವನ ಹಾಳು ಮಾಡ್ತಾ ಇರೋದು. ಈ ಮನೆ ನಂಗೆ ನೆಮ್ಮದಿಗಿರಕ್ಕೆ ಬಿಡ್ತಾ ಇಲ್ಲ. ಯಾವಾಗ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ಕೊಟ್ಬಿಟ್ರೋ ಅವಾಗಿಂದ ಟಾರ್ಚರ್ ಕೊಡೋಕೆ ಫುಲ್ ಶುರು ಮಾಡ್ಕೊಂಡ್ಬಿಟ್ರಿ ಅಲ್ವಾ? ಏನೇ ಸಿಮೆಗಿಲ್ದ್ರೆ ಆಸ್ತಿ ಅಂತ 24 ಗಂಟೆ ಆಸ್ತಿ ಬಗ್ಗೆನೇ ಮಾತಾಡ್ತೀಯಾ? ನಿನಗೇನೆ ಗೊತ್ತು, ಇದೇ ನೀನು ಸಂಪಾದನೆ ಮಾಡಿರೋ ಆಸ್ತಿ ಅಲ್ಲ, ನಮ್ಮಪ್ಪ ಸಂಪಾದನೆ ಮಾಡಿರೋ ಆಸ್ತಿ. ಈ ಆಸ್ತಿ ಯಾವತ್ತಿದ್ರೂ ನನಗೆ ಸೇರ್ಬೇಕಾಗಿದ್ದೇನೆ. ಆದ್ರೂ ನೀನು ಕೊಟ್ಟವ್ರೆ ಅಂದ್ರೆ ನನಗೇನು ಬೇಜಾರಿಲ್ಲ. ಆದ್ರೆ ಇಂಥ ಕಂತ್ರಿ ಕೆಲಸ ಮಾಡ್ತೀಯಲ್ಲೇ. ನಾನು ನಿನ್ನ ಜೊತೆ ಬಾಳಿ ಬದುಕಿ ಏನೋ ಮಾಡಬೇಕು ಅಂತ ಎಷ್ಟೆಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀನು ಇಂಥ ದೊಡ್ಡ 420 ಅಂತ ಗೊತ್ತಾದ್ಮೇಲೆ ನನಗಂತೂ ನಿನ್ನ ಜೊತೆ ಬಾಳ್ಮೆ ಮಾಡಕ್ಕೆ ರೆಡಿನೇ ಇಲ್ಲ. ನಾನು ಬಿಟ್ಬಿಟ್ಟಿದ ತಕ್ಷಣನೇ ಆಸ್ತಿನೂ ನಾನು ನಿನಗೆ ಬರ್ಕೊಟ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಆಸ್ತಿ ಗಿಸ್ತಿ ಎಲ್ಲ ನಾನಂತೂ ಬರ್ಕೊಡಲ್ಲ, ಹೇಳು. ಏಯ್, ಯಾರಿಗೆ ಬೇಕು ನಿನ್ನ ಆಸ್ತಿ? ನೀನು ಅರ್ಧ ಆಸ್ತಿ ತಗೊಂಡು ಹೋಯ್ತಾ ಇರೋ ಅಷ್ಟೇನೆ. ಅರ್ಧ ಆಸ್ತಿ ನನ್ನ ಹೆಸರಿನಾಗಿರ್ಬೇಕಾದ್ರೆ ಸರಿ, ನಾನು ಹೋಗಿ ಆರಾಮಾಗಿರ್ತೀನಿ ಬಿಡು. ನೀನು ನನ್ನ ಜೊತೆ ಬಳಕೆ ಇಷ್ಟ ಇಲ್ಲ ಅಂತಂದ್ರೆ ಬೇಡ, ನೀನು ಹೋಗಿ ಆರಾಮಾಗಿ ಹೋಗು. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ಸರಿನಾ? ಆಸ್ತಿ ಪೇಪರ್ ಎಲ್ಲ ಕೈಗೆ ಬರಲಿ, ಆಮೇಲೆ ಆರಾಮಾಗಿ ನಾನೇ ಹೋಗ್ತೀನಿ. ಕೇಳಿಸ್ಕೊಂಡ?
ನಾನು ಹೇಳಿಲ್ವಾ ನಿನಗೆ? ನಾನು ಹೇಳಿಲ್ವಾ ಇವಳು ನನ್ನೇನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿಲ್ಲ, ಆಸ್ತಿನ ಅಷ್ಟೇ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರದು ಅಂದರೆ ಅಯ್ಯೋ ಮಗನೇ ಜೀವನ ಮಾಡಪ್ಪ ನೀನು, ಅಯ್ಯೋ ಮಗನೇ ನೀನು ಜೀವನ ಮಾಡಬೇಕಪ್ಪ ನೀನು ಅಂತ ನನ್ನ ತಲೆ ತಿಂದುಬಿಟ್ಟಿನ ಇವಳು ಗಂಟು ಹಾಕ್ಬಿಟ್ಟೆ. ಈಗ ನೋಡ್ದಾ ನನಗೋಸ್ಕರ ಅಷ್ಟೊಂದು ಇಷ್ಟಪಟ್ಕೊಂಡು ಇರೋ ನನ್ನ ಹುಡುಗಿನೇ ಬಿಟ್ಬಿಟ್ಟು ಇವಳಿಂದ ಬಂದಿದ್ದಕ್ಕೆ ಸರಿಯಾಗಾಯ್ತು ನನಗಂತೂ. ನೋಡಿ ಹೆಂಗಂತಾಳೆ, ಆಸ್ತಿ 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 ಬೇಕು ನಾನು ಬೇಡ, ಆಸ್ತಿ ಬೇಕು ನಾನು ಬೇಡ ಅಂತಾನೆ ಕೂತವಳಲ್ಲ, ಲೆಕ್ಕ ಹಾಕು. ಅಯ್ಯೋ ಮಗನೇ, ತಪ್ಪಾಯ್ತು ಕಣೋ, ತಪ್ಪಾಯ್ತು, ನಂದೇ ದೊಡ್ಡ ತಪ್ಪಾಯ್ತು. ಏನು ಮಾಡಲಿ, ಎಲ್ಲರೂ ಒಂದೇ ಅಂತ ನಂಬಿಟ್ಟು ಹಾಳಾಗಿ ಹೋಗ್ಬಿಟ್ಟೆ. ನೋಡು ಲೇ ರಚ್ಚು, ಆಸ್ತಿನೇ ಬೇಕು ಅನ್ನೋದಾಗಿದ್ರೆ ಆಸ್ತಿನೇ ಬರ್ಸ್ಕೊಬೋದಿತ್ತಲ್ಲ. ನನ್ನ ಮಗನ ಜೀವನ ಯಾಕೆ ಹಾಳು ಮಾಡ್ಬೇಕಿತ್ತು ನೀನು? ಹಾಂ, ನಿನಗೆ ಆಸ್ತಿನೇ ಬರ್ಸ್ಕೊಂಡು ಮಾವನ ಹತ್ರ ಹೋಗ್ಬಿಡ್ಬೇಕಿತ್ತು. ಇವನ ಹತ್ರ ತಾಳಿ ಕಟ್ಟಿಸ್ಕೊಳ್ಳೋಂಥ ಅವಶ್ಯಕತೆ ಏನಿತ್ತು ನಿನಗೆ? ಏನಿತ್ತು ಅಂತ ಹೇಳಿದ್ರೆ ಆಸ್ತಿ ಕೇಳಿದ ತಕ್ಷಣನೇ ಕೊಟ್ಬಿಟ್ರೆ ಯಾರು ಕೊಡ್ತಾರೆ ನನಗೆ? ಗಂಡ ಅಂತ ಅನಿಸ್ಕೊಂಡ್ರೆ ತಾನೇ ಕೊಡೋಕ್ಕೆ. ನೋಡಿ ಈ ಡ್ರಾಮಾ ಎಲ್ಲ ಮಾಡ್ಬಿಟ್ಟು ಆಸ್ತಿ ಬರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಏನು ತಲೆ ಕೆಡ್ಸ್ಕೊಂಡು ಪ್ಲಾನ್ ಮಾಡಬೇಡ್ರಿ. ಯಾವ ಆಸ್ತಿನೂ ನಾನೇ ನಿಮ್ಮ ಹೆಸರು ಬರ್ಕೊಡಕ್ಕಿಲ್ಲ. ಲೈ ಮುಚ್ಕೊಂಡು ನಿನ್ನ ಆಸ್ತಿ ತಗೊಂಡು ಇಲ್ಲಿಂದ ಹೋಗ್ತಾ ಇರು ಸಾಕು. ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ನಿನ್ನ ಮುಖ ನೋಡ್ರೆ ನನಗೆ ತಲೆ ಕೆರ ಹಿಡಿತೈತೆ. ಹೋಗ್ತಾ ಇರು ಸುಮ್ಮನೆ. ಇಡೀ ಊರೇ ಹೇಳ್ತೈತೆ ನಿನ್ನ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು. ಏನ್ ಹೇಳ್ತಿದ್ದೆ? ಊರಾಗಿರೋರ್ಗೆಲ್ಲ ಹೊಟ್ಟೆ ಉರಿ, ನಾನು ನೋಡಿದ್ರೆ ಯಾರಿಗೂ ಆಗಲ್ಲ, ಅದಕ್ಕೇನೆ ಹೊಟ್ಟೆ ಉರಿ, ಎಲ್ಲನೂ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಿನಗೆ ಆಸ್ತಿ ಬರ್ಕೊಟ್ಬಿಟ್ಟವಲ್ಲ, ಅದು ಬೇರೆ ನಿನ್ ಲವರ್ ಬಂದವಳಲ್ಲ. ಇವಾಗ ನಿನ್ ಲವರ್ ಜೊತೆ ಚಿಂಗ್ ಚಿಂಗ್ ಅಂತ ಹೋಗ್ಬೇಕಲ್ಲ, ಅದಕ್ಕೇನೆ ನಿನಗೆ ಹೊಟ್ಟೆ ಜಾಸ್ತಿ ಉರಿತೈತೆ. ನೋಡು, ನನಗೆ ಡೈವರ್ಸ್ ಕೊಟ್ಬಿಡು. ಲೈ ನಾನು ನಿನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸಾಕ್ಷಿನೇ ಇಲ್ಲ, ಇನ್ನು ಡೈವರ್ಸ್ ಬೇರೆ ಕೊಡ್ತಾರೆ. ಯಾರೇ ಅವರೇ ಸಾಕ್ಷಿಗೆ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ನಾನು ಹೆಣ್ಣತೀನಿ ಅಲ್ವೇ? ದೇವಣಿ ನಾನು ಹೆಂಡ್ತೀನಿ ಅಲ್ಲ. ಇಲ್ಲಿ ತನಕ ನಾನು ನಿನ್ನ ಮುಟ್ಟು ಇಲ್ಲ, ನಾನು ನಿನ್ನ ಮಾತಾಡ್ಸೋದು ಇಲ್ಲ, ಏನೂ ಇಲ್ಲ. ದಯವಿಟ್ಟು ನನ್ನ ಪಾಡು ನನ್ನ ಬಿಟ್ಬಿಡು ಅಷ್ಟೇನೆ. ಸಾಕ್ಷಿ ಇಲ್ಲ, ಸದ್ಯ ಆಸ್ತಿ ಬರ್ಕೊಟ್ಮೇಲೆ ಮಾತು ಹೇಳ್ತಾ ಇದೆಯಾ? ಆಸ್ತಿ ಇದ್ದಂಗೆ ಏನಾದರೂ ಈ ಮಾತು ಹೇಳ್ಬಿಟ್ಟಿದ್ರೆ ಆವಾಗ ಒಂದು ತಲೆ ಕೆಡೋದು ನನಗೆ. ಸರಿ ಬಿಡು, ನನಗೇನಂತೆ, ನೀನು ನನ್ನ ಗಂಡನೇ ಅಲ್ಲ, ನಾನು ಹೆಂಡ್ತೀನಿ ಅಲ್ಲ. ಕೇಳಿಸ್ಕೊಳಮ್ಮ, ಕೇಳಿಸ್ಕ. ಹೇಳ್ತಾವಳಲ್ಲ ನಿನ್ನ ಮುದ್ದಿನ ಸೊಸೆ. ಇಲ್ಲ ಕಣಪ್ಪ, ನೀನು ನನ್ನ ಸೊಸೆ ಜೊತೆ ಬಾಳಿ ಬದುಕಿ ಜೀವನ ಮಾಡಬೇಕು ಅಂತ ಹೇಳ್ತಾ ಇದ್ದಲ್ಲ, ಕೇಳಿಸ್ಕ. ಏನು ಕೇಳಿಸ್ಕೊಳ್ಳೋದು? ಎಲ್ಲರೂ ಕೇಳಿಸ್ಕೊಳ್ರಿ, ಎಲ್ಲರೂ ಮಾಡ್ರಿ, ನನಗೇನು ಬೇಜಾರಿಲ್ಲ. ಯಾರು ಬಂದು ಕೇಳಿದ್ರು ನಾನು ಎಲ್ಲ ಹೇಳೋದು ಹೆಂಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ನಾನು ಹೇಳ್ತೀನಿ. ನೋಡಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಈಗ ನನ್ನ ಬಗ್ಗೆ ಏನೋ ಕೆಟ್ಟದಾಗ ಅಪಾದನೆ ಮಾಡ್ತಾ ಇದ್ರಿ ಅಲ್ವಾ? ಸರಿ ಮಾಡ್ಕೊಳ್ಳಿ. ಈಗ ನೀನು ಗಂಡ ಅಲ್ಲ ಅಂತ ಹೇಳಿದ್ರಲ್ಲ, ಬೇಡ. ಮತ್ತೆ ನಾನು ಹೆಂಗಿದ್ರು ನಾನು ಹೆಂಡತಿ ಅಂತ ಬರಬಾರದು ಅಷ್ಟೇನೆ. ನಿನ್ನ ಯೋಗ್ಯತೆಗೆ ಬೆಂಕಿ ಯಾಕ? ಅಂತೂ ಇಂತೂ ನನ್ನ ಜೀವನನ ಹಾಳು ಮಾಡಿಬಿಟ್ರಿ ಅಲ್ವಾ? ಹಳ್ಳಿ ಜನ ಒಳ್ಳೆ ಜನ ಅಂತ ಹೇಳ್ತಾ ಇದ್ದೆ. ಅಮ್ಮ, ಸಿಟಿನಾಗೂ ಒಳ್ಳೆ ಜನ ಇರ್ತಾರೆ, ಹಳ್ಳಿನಾಗೂ ಒಳ್ಳೆ ಜನ ಇರ್ತಾರೆ. ಸಿಟಿನಾಗೂ ಕೆಟ್ಟ ಜನ ಇರ್ತಾರೆ, ಹಳ್ಳಿನಾಗೂ ಕೆಟ್ಟ ಜನ ಇರ್ತಾರೆ. ಜನಗಳ ಮೇಲೆ ಡಿಪೆಂಡು, ಊರುಗಳ ಮೇಲೆ ಅಲ್ಲ ಕಣಮ್ಮ. ಅವಾಗ ಒಂದಿತ್ತು ಕಾಲ ಎಲ್ಲನೂ ಒಳ್ಳೆಯರಾಗೇ ಇರ್ತಾಯಿದ್ರು. ಹೀಗೈತಲ್ಲ ಕಾಲ, ನನ್ನ ಚಪ್ಪಲಿ ತಗೊಂಡು ನಾನು ಹೊಡ್ಕೊಬೇಕು ಪಟ 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 ಅಂತ ಹೇಳ್ಬಿಟ್ಟು ಹಾಳು ಮಾಡಿಬಿಟ್ರಿ ಬಿಡ್ರಿ ನೀವಂತೂ. ನನ್ನ ಕರ್ಮ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವಳು ರೋಸ್ ಎಲ್ಲೋದ್ಲು? ಅವಳು ನಿಮ್ಮಿಬ್ರು ಮುದ್ದೆ ಬರಬಾರ್ದು ಅಂತ ಮತ್ತೆ ಅಮೇರಿಕಾ ಹೊರಟೋಗ್ಬಿಟ್ಲು. ಛೇ, ಎಲ್ಲ ನಿಮ್ಮಿಂದನೇ ಆಗಿದ್ದು. ಅಲ್ಲ, ಯಾಕೆ ಹಿಂಗಾಡ್ತೀಯಾ? ಗಂಡ ಇಲ್ದಿದ್ಮೇಲೆ ಜೀವನ ಮಾಡೋಕ್ಕಾಗ್ತೈತಾ? 4 ಜನ ನೋಡ್ತಾರೆ ಏನು ಅನ್ಕೊಳ್ಳಲ್ಲ. ನಾನು ಒಳ್ಳೆಯಿಂದನೇ ಬಂದವಳು. ಹೆಂಗೋ ತಗ್ಗಿ ಬಗ್ಗಿ ಜೀವನ ಮಾಡ್ಕೊಂಡು ಹೋಗ್ತಿಲ್ವಾ? ಯಾಕೆ ರಚ್ಚು ಹಿಂಗೆಲ್ಲ ಮಾಡಿ ಮೋಸ ಮಾಡಿದೆ ನನ್ನ ಮಗಂಗೆ? ಪಾಪ ನನ್ನ ಮಗ ಎಷ್ಟು ಒಳ್ಳೇನು ಗೊತ್ತಾ? ಮತ್ತೆ ನಾವೆಲ್ಲ ಏನು 420ಗಳಾ? ನಾವು ಒಳ್ಳೆಯರೇನೆಯ. ಈಗ ನಿನ್ನ ಮಗನೇ ಹೇಳಿದ್ನಲ್ಲ ಹೋಗು ಅಂತ ಹೇಳ್ಬಿಟ್ಟು ಹೋಯ್ತೀನಿ ಬಿಡು. ಎಲ್ಲ ನಾವು ಹೋಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ತೀನಿ. ಆಸ್ತಿನಾಗ ಎಲ್ಲನೂ ದುಡ್ಡು ಪಡೆಯಲ್ಲ, ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ಹೋಯ್ತೀನಿ ನಾನು. ಮಾವ ಬರಲಿ, ಮಾವ ಬಂದ್ಮೇಲೆ ಮಾತಾಡಿ ಎಲ್ಲ ಮಾಡಿ ಆಮೇಕಿಂದ ಆಸ್ತಿ ಪಾಸ್ತಿ ಎಲ್ಲನೂ ಬಂದ್ಮೇಲೆ ನನ್ನ ಕೈಗೆ ಬಿಟ್ಬಿಟ್ಟು ಹೋಯ್ತೀನಿ. ನಿಮ್ಮ ಮಗನ ಇಕ್ಕೊಂಡು ಅವಳೆ ಬಿಳಿಜಿರ್ಲಿ ಅವಳಲ್ಲ, ಆ ಬಿಳಿಜಿರ್ಲಿಗೆ ನೀವು ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡಿ. ಯಾರು ಬೇಡ ಅಂತ ಹೇಳಿದ್ರು? ನಿಮಗೆ ಬೇಕಿದ್ದಿದ್ದು ಅದೇ ನೆನೆಯ, ಅವನಿಗೆ ಬೇಕಿದ್ದಿದ್ದು ಆ ಬಿಳಿಜಿರ್ಲೆ ನೆನೆಯ. ನಾನೇನು ಅನ್ಕೊಂಡೆ, ಹೀಗೆಲ್ಲ ಅರ್ಥ ಆಯ್ತೈತೆ. ಆ ಬಿಳಿಜಿರ್ಲೆ ಮದುವೆ ಮಾಡ್ಕೊಂಡು ಸುಖವಾಗಿರ ಕೇಳು. ಯಾರು ಬೇಡ ಅಂತ ಹೇಳಿದ್ರು? ನಾನಂತೂ ಅವರಿಬ್ರು ಮಧ್ಯೆ ನಾನೇನು ಇವಾಗ ಬಂದ್ಬಿಟ್ಟು ಅಳ್ಳಾಡ್ಸಕ್ಕಿಲ್ಲ. ಲೋಫರು, ಈ ಮಾತನ್ನ ಅವತ್ತೇ ಬೊಗಳಿದ್ರೆ ಬೇಡ್ಕೊಂಡಲ್ಲೇ ನಿನ್ನ ಹತ್ರ ನಾನು ಇಷ್ಟಪಡ್ತಾ ಇದ್ದೀನಿ, ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅವಾಗ ಆಸ್ತಿ ನನ್ನ ಕೈ ಸೇರಿರ್ಲಿಲ್ವಲ್ಲ. ಈಗ ಸುಮ್ಮನೆ ನಂಗೆ ತಲೆ ಕೆಡಿಸ್ಬೇಡ. ಅವಳನ್ನೇ ಕಟ್ಕೊಂತೀಯಾ, ಕಟ್ಕೊ ಹೋಗು. ಬೇಡ ಅಂತ ಹೇಳ್ದವ್ರು ಯಾರು? ಅರ್ಧ ಆಸ್ತಿ ಎಲ್ಲ ನಂಗೆ ಸಿಕ್ಕೈತಲ್ಲ, ಅಷ್ಟು ಸಾಕು ಬಿಡು. ನನ್ನ ಜೀವನ ಪೂರ್ತಿ ಜೀವನ ಮಾಡ್ಕೊಂಡು ಹೆಂಗೋ ಇರ್ತೀನಿ. ನೀನು ಅವಳನ್ನೇ ಬಿಳೆಜಿರ್ಲನೆ ಕಟ್ಕೊಂಡು ಆರಾಮಾಗಿರು. ನಮ್ಮಮ್ಮ ಕೇಳಿದ್ರೆ ನಾನು ಸರಿಯಾಗಿ ಹೇಳ್ತೀನಿ ನಿನ್ನ ಮೇಲೆ ನಿನೀಯ. ಏನು ಹೇಳ್ತೀಯ ಹೇಳ್ಕ ಹೋಗಲೇ? ಅದೇನು ಹೇಳ್ತೀಯೋ? ಹೂನೇ, ನಾನು ಅವಳನ್ನೇ ಮದುವೆ ಮಾಡ್ಕೊಂತೀನಿ. ಏನೇ ಮಾಡ್ತೀಯ ನೀನು? ಏನು ಮಾಡಲ್ಲ, ಆರಾಮಾಗಿರ್ತೀನಿ. ಮದ್ವೆ ಕರಿ, ಉಣ್ಕೊಂಡು ಹೋಯ್ತೀನಿ. ನೀನು ಒಬ್ಬನೇ ತ್ರಿಪುರ ಸುಂದರ.